ಚೆನ್ನಾಗಿದೆ. ಅದೇ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇವತ್ತು ನಮ್ಗೆ ಹಾಸನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಜನಗಳು ಎಂಜಾಯ್ ಮಾಡ್ತಾ ಇದಾರೆ. ನಾವೇನು ಸ್ಕ್ರಿಪ್ಟ್ ಮಾಡಿದ್ವಿ, ಹಾಡುಗಳನ್ನ, ದೃಶ್ಯಗಳನ್ನ, ಕಾಮಿಡಿ, ಎಮೋಷನ್ಸು ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾ ಇದಾರೆ. ಮತ್ತೆ ಎಲ್ಲಾ ಪಾತ್ರಗಳನ್ನ ಹೆಸರನ್ನ ಹಿಡಿದು ಮಾತಾಡ್ತಾ ಇದಾರೆ. ಪಾಲಾಕು, ನಿಂಗಣ್ಣ, ಮತ್ತೆ ಬಾಸುಮತಿ ಎಲ್ಲಾ ಪಾತ್ರಗಳನ್ನು ಅಂದ್ರೆ ಎಲ್ಲಾ ಪಾತ್ರಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಸನದ ಹೆಚ್ಚು ಜನ ಬಂದು ಇಂಥ ಸಿನಿಮಾಗಳನ್ನ ಇನ್ನ ಮೇಲೆತ್ತಬೇಕು, ಎಲ್ಲರೂ ನೋಡ್ಬೇಕು, ಆ ಮನರಂಜನೆ ಅವ್ರಿಗೆ ತಲುಪಬೇಕು. ನಾಳೆಯಿಂದ ಮಿಸ್ ಮಾಡ್ಕೊಂಬೇಡಿ. ಶ್ರೀ ಗುರು ಥಿಯೇಟರ್ನಲ್ಲಿ ಲೋ ನವೀನ ಇದೆ. ಹೊಟ್ಟೆ ತುಂಬ ನಕ್ಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಸಿನಿಮಾ ಹಾಸನ್ ಶ್ರೀ ಗುರುನಲ್ಲಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ಸಿನಿಮಾನ ನೋಡಿ, ನಿಮ್ಗೆಲ್ಲರೂ ಖುಷಿ ಪಟ್ಟು ಮನೆಗೆ ಹೋಗ್ತೀವಿ. ಹೌದು, ನಿರೀಕ್ಷೆ ಇತ್ತು. ನಮ್ ಕೆಲ್ಸದ ಮೇಲೆ ನಮ್ಗೆ ನಂಬಿಕೆ ಇದ್ದಾಗ ಜನಗಳು ಇಷ್ಟಪಡ್ತಾರೆ ಅನ್ನೋ ನಿರೀಕ್ಷೆ. ಯಾಕೆಂದ್ರೆ ಮೈಸೂರಿನಲ್ಲೆಲ್ಲ ಹೌಸ್ಫುಲ್ ಆಗ್ತಾ ಇದೆ, ಮಂಡ್ಯದಲ್ಲೆಲ್ಲ ಹೌಸ್ಫುಲ್ ಆಗ್ತಾ ಇದೆ, ಬೇರೆ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು. ಅಂದ್ರೆ ಜನ ಎಂಜಾಯ್ ಮಾಡ್ತಾ ಇದಾರೆ. ಸೊ ಇಲ್ಲೂ ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ನಮ್ಗೆ. ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಆಯ್ತು. ಹಾಸನ ಬಂದಿದ್ರೆ ವಿಜಯೋತ್ಸವ ಸ್ಟಾರ್ಟ್ ಮಾಡಿದ್ರೆ ಹೌದು, ಸ್ಟೇಟಸ್ ಹಾಕಿದ್ರು. ಸಿನಿಮಾ ನೋಡಿದ್ವಿ, ಹೇಗೆ ಅನಿಸ್ತು? ಅದಂತೂ ಬಹಳ ಖುಷಿ ಆಗ್ತಾ ಇದೆ ನನ್ಗೆ. ಅಪ್ಪು ಸರ್ ನೋಡಿ ಆಶೀರ್ವಾದ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ. ಅದು ನಮ್ಗೆ ಸಿನಿಮಾ ಟೀಮ್ ಅವ್ರಿಗೆ ಯಾರಿಗೂ ಹೇಳಿಲ್ಲ, ಏನಿಲ್ಲ. ಅಶ್ವಿನಿ ಅಕ್ಕ ಅವ್ರು ಅವರೇ ಥಿಯೇಟರ್ಗೆ ಹೋದಾಗ ನಮಗ್ ಮೆಸೇಜ್ ಹಾಕಿದ್ರು. ನಾನು ಹಾಸನಲ್ಲಿದ್ದೆ, ಸಿನಿಮಾ ನೋಡ್ತಾ ಇದ್ದೀನಿ ನಿಂದು ನವೀನ್, ಸಿನಿಮಾ ನೋಡಾದ್ಮೇಲೆ ನಿನ್ ಕಾಲ್ ಮಾಡ್ತೀನಿ ಅಂದ್ರು. ಸಿನಿಮಾ ನೋಡಿ ಅವ್ರು ಕಾಲ್ ಮಾಡಿ ಒಂದ್ 13 ನಿಮಿಷ ನನ್ನ ಜೊತೆ ಸಿನಿಮಾ ಬಗ್ಗೆ ಮಾತಾಡಿ ತುಂಬಾ ಖುಷಿ ಪಟ್ಟು, ನಿನ್ ಇಡೀ ಟೀಮ್ನ ನನ್ನ ಮನೆ ಕರ್ಕೊಂಡ್ ಬರ್ಬೇಕಪ್ಪ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಎಷ್ಟು ನ್ಯಾಚುರಲ್ ಆಗಿ, ಎಷ್ಟು ಸಹಜವಾಗಿ, ಎಲ್ಲಾರು ಪ್ರತಿಯೊಬ್ರು ಆಕ್ಟಿಂಗ್ ಎಷ್ಟು ಚೆನ್ನಾಗಿದೆ, ಕತೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೀರಾ, ಹಾಡುಗಳು ಎಷ್ಟು ಚೆನ್ನಾಗಿವೆ, ಪಿನ್ ಟು ಪಿನ್ ಇಡೀ ಸಿನಿಮಾ ಬಗ್ಗೆ ಮಾತಾಡಿದ್ರು. ಮತ್ತೆ ಎಲ್ರು ಮನೆಗೆ ವೆಲ್ಕಮ್ ಮಾಡಿದ್ರು. ಜೊತೆಗೆ ಹೋಗಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ರು, ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ, ನೋಡಿದ ಅನುಭವ ಆಯ್ತು ನನಗೆ ಅಂತ. ಇದಕ್ಕಿಂತ ಇನ್ನೇನು, ನಮ್ಗೊಂದೊಳ್ಳೆ ಮೇಡಮ್ ಕಡೆಯಿಂದ ಒಂದು ವಿಶ್ವಾಸ ಸಿಕ್ತು, ಮತ್ತೆ ಒಂದು ಆಶೀರ್ವಾದ ಸಿಕ್ತು. ಅದು ಈಗ ಜನಗಳೆಲ್ಲ, ನಾವು ಸುಮಾರು ಜನ ಮೆಸೇಜ್ ಮಾಡಿದ್ರು, ಅಶ್ವಿನಿ ಮೇಡಮ್ ಅವರು ಯಾರಿಗೂ ರಿಯಾಕ್ಷನ್ನೇ ಮಾಡಲ್ಲ, ಅಂದ್ರೆ ಸುಮ್ನೆ ಹೋಗ್ಬಿಡ್ತಾರೆ ಅವರು, ಎಲ್ಲೂ ನಮ್ಗೆ ಇದಕ್ಕೆ ಸಿಗಲ್ಲ ಮಾತಿಗೆ. ಬಟ್ ನಿಮ್ಮ ಸಿನಿಮಾ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂದ್ರೆ ನಾವು ಹೋಗ್ತೀವಿ ಅಂತ ನನಗೆ ಸುಮಾರು ಜನ ಮೆಸೇಜ್ಗಳು ಮಾಡಿದ್ದಾರೆ, ಕಾಲ್ ಮಾಡಿದವರು ಹೇಳಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಸ್ಟಾರ್ಟಿಂಗ್ ಇಂದ ನಗ್ಸಿ ಕೊನೆಗೊಂಥರ ಫೀಲಿಂಗ್ ತರಿಸಿ ಮತ್ತೆ ನಗ್ಸಿದ್ರಲ್ಲ, ಅದು ಯಾವ್ದು? ಯಾಕೆ ಕೆಲವು ಫಿಲಂಗಳಲ್ಲಿ ಸ್ಟಾರ್ಟಿಂಗ್ ನಗ್ಸಿ ಕೊನೆಗೆ